ಈ ಮಾಯಾ ಅನ್ನೋದು ಒಂದು ವೆರೈಟಿ. ಆ ಕಾಯಿ ನೀವು ತಿಂದ್ರೆ ಶುಗರ್ ಟ್ಯಾಬ್ಲೆಟ್ ಮಾತ್ರ ತಗೊಂಡೋಗಿ ಶುಗರ್ಗೆ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಮಾವಿನ ಹಣ್ಣು ಎಲ್ಲರಿಗೂ ಇಷ್ಟ. ಆದರೆ ಸಕ್ಕರೆ ಕಾಯಿಲೆ ಇರುವವರು ಮಾವಿನ ಹಣ್ಣಿನಿಂದ ದೂರವೇ ಇರಬೇಕಾಗುತ್ತದೆ. ಆದರೆ ಇದೀಗ ರಾಮನಗರ ತಾಲೂಕಿನ ಬೆಳಗುಂಬ ಗ್ರಾಮದ ಪ್ರಗತಿಪರ ರೈತ BC ವಾಸು ಅವರು ಸಕ್ಕರೆ ಕಾಯಿಲೆ ಇರುವ ರೋಗಿಗಳಿಗೂ ಸಹ ಉಪಯುಕ್ತವಾಗಬಹುದಾದ ವಿಶೇಷ ಮಾಯಾ ಮಾವಿನ ತಳಿಯನ್ನ ಬೆಳೆದು ಗಮನ ಸೆಳೆದಿದ್ದಾರೆ. ನಮಸ್ಕಾರ, ನನ್ನ ಹೆಸರು BC ವಾಸು ಅಂತ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ಬೆಳಗುಂಬ ಅಂತ ನಮ್ಮದು ಗ್ರಾಮ. ಇಲ್ಲಿ ಒಂದು ಸುಮಾರು ನಮ್ಮ ಹತ್ರ ಒಂದು 450 ಇಂದ 500 ಮಾವಿನ ಗಿಡ ಇದೆ. ಅದರಲ್ಲಿ ಒಂದು 100 ವರ್ಷದ್ದು ಮಲಗೋಬಾ ಇದೆ, ನಮ್ಮ ತಾತ ಹಾಕಿರೋದು. 75 ವರ್ಷದ್ದು ನಮ್ಮ ತಂದೆ ಹಾಕಿರೋದು ಆಲ್ಫಾನ್ಸ್ ಇದೆ. ನಾವು ಹಾಕಿರೋದು ಒಂದು 25 ವರ್ಷದಿಂದ ಮರಗಳಿದೆ. ಇದರಲ್ಲಿ ನನಗೆ ಮಾಯಾ ಅಂತ ಒಂದು ವೆರೈಟಿನ ಒಂದು ಕಳೆದ 15 ವರ್ಷದಿಂದ ಅದು ಬೆಳೀತಾ ಇದ್ದೀವಿ. ಕಳೆದ 15 ವರ್ಷಗಳಿಂದ ಕೃಷಿ ವಿಜ್ಞಾನಿಗಳ ಸಲಹೆಯಂತೆ ಈ ಅಪರೂಪದ ತಳಿಯನ್ನ ಬೆಳೆಯುತ್ತಿರುವ ಇವರು ಆರಂಭದಲ್ಲಿ ಕೇವಲ 5 ಗಿಡಗಳಿಂದ ಆರಂಭಿಸಿ ಇಂದು ಯಶಸ್ವಿಯಾಗಿ ವಿಸ್ತರಿಸಿದ್ದಾರೆ. ಮೂಲ ಕಾರಣ ಏನಂದ್ರೆ ಬೆಳೆಯಕ್ಕೆ ಅಂದರೆ ನಮ್ಮ ವಿಜ್ಞಾನಿಗಳು ಹೇಳಿದ್ರು, ಈ ಮಾಯಾ ಅನ್ನೋದು ಒಂದು ವೆರೈಟಿ. ಆ ಕಾಯಿ ನೀವು ತಿಂದರೆ ಶುಗರ್ ಟ್ಯಾಬ್ಲೆಟ್ ಮಾತ್ರ ತಗೊಂಡೋಗಿ ಶುಗರ್ಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಒಂದು 5 ಗಿಡ ತಂದು ಇಟ್ಟಿದ್ದೀವಿ. ಇವತ್ತು ಬಹುಕಾರವಾಗಿ ಬೆಳೆದಿದೆ. ಅದ್ರಲ್ಲಿ ಬೆನಿಫಿಟ್ ಏನಿದೆ ಅಂದರೆ ಕಾಯಿನೇ ತಿನ್ನಬೇಕು ಅಂತ. ಕಾಯಿ ತಿಂದರೆ ನಿಮಗೆ ಒಂದು ಸ್ವಲ್ಪ ಉಪ್ಪು, ನಮ್ಮೇಲೆ ಉಪ್ಪು ಅಂತೀವಿ, ನೀವು ಪೆಪ್ಪರು, ಸಾಲ್ಟು ಮತ್ತು ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಶುಗರ್ ಇರೋ ಒಂಥರ ಟ್ಯಾಬ್ಲೆಟ್ ತಿಂದಂಗೆ ಆಗುತ್ತದೆ. ಅದು ತಗೊಳ್ಳಿ ಅಂತ ಹೇಳಿದರೆ ಬಟ್ ಜನಗಳು ಅದನ್ನು ತುಂಬ ಸ್ಪಂದಿಸ್ತಾ ಇದ್ದಾರೆ. ಈ ಮಾಯಾ ಅನ್ನೋದು ಒಂದು ನಮಗೂ ಒಂದು ಮಾಯಾ ಲೋಕನೇ ಕಾಣಿಸ್ತಾ ಇದೆ. 5 ಗಿಡ ಇದೆ. ಮುಂದಿನ ಸಾರಿಗೆ ಒಂದು 50 ಗಿಡನ ನಾನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ನಮ್ಮ ಜಮೀನಲ್ಲೇ. ಯಾಕೆಂದರೆ ನಮ್ಮಲ್ಲಿ ಆಲ್ಫಾನ್ಸ್ ಇದೆ, ಬಾದಾಮಿ ಇದೆ, ಬೇರೆ ಬೇರೆ ವೆರೈಟಿ ಇದೆ. ಒಂದು 50 ಗಿಡ ಅದನ್ನು ಕಟ್ ಮಾಡಿ ಮಾಯಾ ಅನ್ನೋದನ್ನು ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀವಿ. ಇದನ್ನು ಒಂದು ಸ್ವಲ್ಪ ಬೆಳೆದು ನಮ್ಮ ಗ್ರಾಹಕರಿಗೆ ಕೊಟ್ಟದ್ದೇ ಆದರೆ ಅವರು ಒಂದು ಸ್ವಲ್ಪ ಭಾಳ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅನಿಸ್ಬೋದು. ಗಿಡ ಡೆವಲಪ್ಮೆಂಟ್ ಆಗಿ ಏನು ಪ್ಲಾನ್ ಅಂತಂದರೆ, ನಮ್ಮ ಹತ್ರ ಒಂದು 15ರಿಂದ 20 ವರ್ಷದ ಗಿಡ ಇದೆ. ನಮ್ಮ ಹತ್ರ ಬೇರೆ ಬೇರೆ ಗಿಡ ಇದೆ. ಸಪೋಸ್ ಈಗ ಬಾದಾಮಿ ಇರ್ಬೋದು, ಮಲ್ಲಿಕೆ ಇರ್ಬೋದು, ಅವನ್ನೇ ನಾನು ರಿಸರ್ವೇಷನ್ ಕಟ್ ಮಾಡ್ತೀವಿ. ಕಟ್ ಮಾಡಿ ಅದರಲ್ಲಿ ಬಂದೊಂದು ಚಿಗುರಿಗೆ ಮಾಯಾ ಅನ್ನೋ ಒಂದು ಗಿಡದ ಒಂದು ಕಾಂಡ ತಗೊಂಡು ಆ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಿ ಆ ವೆರೈಟಿ ಅಲ್ಲಿ ನಾನು ಡೆವಲಪ್ಮೆಂಟ್ ಮಾಡ್ಕೊತೀನಿ. ನಿಮಗೆ ಗಿಡ ನೆಟ್ಟರೆ, ಸಣ್ಣ ಗಿಡ ನೆಟ್ಟರೆ 5 ವರ್ಷ ಬೇಕು ಫಸಲು ಬರೋಕ್ಕೆ. 15 ವರ್ಷದ ಗಿಡ ಕಟ್ ಮಾಡಿದ್ರೆ ಒಂದು 10 ವರ್ಷದ ಫಸಲು ಬಂದಂಗೆ ಬರ್ತದೆ. ಆ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ. ಆರೋಗ್ಯಪರ ಗುಣಗಳಿಂದ ಮಾಯಾ ಮಾವಿಗೆ ಭಾರಿ ಬೇಡಿಕೆ ಇದ್ದು ಗ್ರಾಹಕರು ಮುಂಗಡ ಆರ್ಡರ್ ಮಾಡುತ್ತಿದ್ದಾರೆ.